ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿಯಿಂದ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಉಗ್ರರ ದಾಳಿಯಿಂದ ಪಾಕ್ ವಿರುದ್ಧ ಭಾರತ ಸಮರ ಸಾರ್ತಾ ಇದೆ. ಹಾಗಾಗಿ ಪಹಲ್ಗಾಮ್ ದಾಳಿಯಿಂದಾಗಿ ಗಡಿಯಲ್ಲಿ ಒಂದು ರೀತಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಭಾರತೀಯ ಸೇನೆಯಿಂದ ಸಮರಾಭ್ಯಾಸ ಜೋರಾಗಿದೆ. ತರಬೇತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಭಾರತೀಯ ಸೇನೆ. ಪಾಕ್ ಉಗ್ರರ ವಿರುದ್ಧವಾಗಿ ಹೋರಾಡೋದಕ್ಕೆ ಸಕಲ ತಯಾರಿಯನ್ನ ನಡೆಸಿದ್ದು, ಇನ್ನು ಸಮರಾಭ್ಯಾಸವನ್ನ ಕೂಡ ಮಾಡಲಾಗಿದೆ. ಉಗ್ರರ ದಾಳಿಗೆ ಪೂರ್ಣ ವಿರಾಮ ಯಾವಾಗ ಅನ್ನುವಂತಹ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಮರೀಚಿಕೆಯಾಗಿದೆಯಾ? ಯುದ್ಧದ ಮೂಲಕ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಮೂಡಿದೆ. ಯುದ್ಧ ಬೀರುವಂತಹ ಪರಿಣಾಮಗಳು ಏನು ಅನ್ನೋದು ಕೂಡ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ. ಕ್ರೌರ್ಯವನ್ನ ಸಾರುವ ಧರ್ಮ ಯಾವುದು? ಈ ರೀತಿಯಾಗಿ ಅನೇಕ ಪ್ರಶ್ನೆಗಳು ಇದೀಗ ಹೆಚ್ಚಾಗ್ತಾ ಇದೆ. ಒಟ್ಟಾರೆಯಾಗಿ ಉಗ್ರರ ದಾಳಿಯಿಂದಾಗಿ ಪಾಕ್ ವಿರುದ್ಧ ಭಾರತ ಸಮರ ಸಾರುವುದಕ್ಕೆ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ರಕ್ಷಣಾ ಇಲಾಖೆ ಮಾರ್ಗದರ್ಶನವನ್ನ ನೀಡಿದ್ದು, ಹೀಗಾಗಿ ಭಾರತೀಯ ಸೇನೆಯಿಂದ ಸಮರಾಭ್ಯಾಸವನ್ನ ಕೂಡ ಮಾಡಲಾಗ್ತಾ ಇದೆ. ಭಾರತೀಯ ಸೇನೆ ಪಾಕ್ ಉಗ್ರರನ್ನ ಹೊಡೆದು ಉರುಳಿಸೋದಕ್ಕೆ ಸಜ್ಜಾಗಿದೆ.